ಮಾತಾಡಿ. ಎಲ್ರಿಗೂ ನಮಸ್ಕಾರ. ನಾವು ಬೆಂಗಳೂರಲ್ಲೇ ವಾಸ ಮಾಡ್ತಾ ಇದ್ವಿ. ಈ ಹುಡುಗರಿಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ನಾವು ಒಂದು ಊರಿಗೆ ಬಂದಾಗ ಯಾರು ನಮ್ಮ ಆಶ್ರಯ ನೀಡಲಿಲ್ಲ. ಚೆನ್ನಾಗಿದ್ದ ಫ್ಯಾಮಿಲಿನೇ ನಾವು. ಯಾರೂ ಇವ್ರಿಗೆ ತೊಂದರೆ ಇದರಿಂದ ಯಾರು ನಮ್ಮ ಮನೆಗೆ ಬರಬೇಡಿ ಅಂದಾಗ ನಮಗೆ ಭಾಳ ಬೇಜಾರಾಗೋಯ್ತು. ಅವಾಗ ಬಂದು ನಾನು ಹುಡುಗರು ಬಸ್ ಸ್ಟಾಪಲ್ಲಿ ಇದ್ದೆ. ಬಸ್ ಸ್ಟಾಪಲ್ಲಿ 2 ದಿನ ಮಲಗಿದ್ವಿ. ಅವಾಗ ಸಮಾಜ ಸೇವಕರು ಬಂದು ನಮ್ಮಲ್ಲಿ ಎಲ್ಲ ಕ್ವಶನ್ ಕೇಳಿದ್ರು. ಎಲ್ಲ ನಾವು ಹೇಳಿದಾಗ ಅವರು ಪೊಲೀಸ್ ಸ್ಟೇಷನ್ನಿಗೆ ಇನ್ಫಾರ್ಮೇಷನ್ ಕೊಟ್ಟು ನಮ್ಮನ್ನ ಅಲ್ಲಿಂದ ಇಲ್ಲಿಗೆ ಕಳಿಸಿದ್ರು. ಅವಾಗಿಂದ ಬಂದಕ್ಕಿಂತ ನಾವು ಯಾವುದೇ ಒಂದು ಪ್ರಾಬ್ಲಮ್ಗೂ ಇಲ್ಲ ಸರ್. ಇವಳು ಇನ್ನೇನು ಇನ್ನೊಂದು 10 ಡೇಸ್ ಇರಬೇಕಿತ್ತ ಏನೋ ಹೋಗ್ಬಿಡ್ತಾ ಇದ್ವು. ಅದನ್ನು ಮಹೇಶ್ ಅಣ್ಣರು ನೆಲಮಗಳು ಕರ್ಕೊಂಡೋಗಿ ಟೆಸ್ಟ್ ಮಾಡಿಸಿ ಕರ್ಕೊಬಂದು ನಿಮನ್ಸಲ್ಲಿ ಆಪ್ರೇಷನ್ ಮಾಡಿಸಿದ್ರು ಸರ್. ಆವಾಗ ನಮಗೆ ಸ್ವಲ್ಪ ಧೈರ್ಯ ಬಂತು. ಯಾಕೆ ಇದ್ದಳು ಒಬ್ಬಳು ಮಗಳು ಕಳ್ಕೊಂಬಿಟ್ರೆ ಅವಳ ಜೊತೆ ನಾನು ಹೋಗ್ಬೇಕಾಗಿತ್ತು ಅಷ್ಟೇ. ಅಷ್ಟು ಮಾಡಿ ಇದಾಗಿತ್ತು ಸರ್. ಅವಳಿಗೊಬ್ಳು ಮಗಳಿದ್ದಾಳೆ. ಈಗ 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ ಇವಾಗ. ನಾವು ಈ ಆಶ್ರಯದಲ್ಲಿ ಯಾವ ಒಂದು ಕೊರತೆ ಏನೂ ಇಲ್ಲದೆ ಇದ್ದೀವಿ ಸರ್. ನಮಗೆ ಜನ್ಮ ನೀಡೈತೆನೋ ಈ ಮನೆ ಅಂತ ಅಂದ್ಬಿಟ್ಟು ಆಶ್ರಯಿಸ್ತಾ ಇದ್ದೀವಿ ಸರ್. ಎಷ್ಟೇ ಕೋಪ ಬಂದರು, ಎಷ್ಟೇ ಇದೇ ಇದ್ದರೂ ನಮ್ಮ ಮಹೇಶ್ ಅಣ್ಣರು ಒಂದು ದಿವಸ ಒಂದು ತಪ್ಪು ಮಾತನ್ನು ಆಡಿದ್ದು ನಾವು ದಿನವೇ ನೋಡಿಲ್ಲ ಸರ್. ಎಷ್ಟು ಸರಳವಾಗಿ, ಎಷ್ಟು ನಯವಾಗಿ, ಎಷ್ಟು ಒಂದು ವರ್ಚಸ್ಸಿನಿಂದ ಮಾತಾಡ್ತಾರೆ ಅಂತಂದ್ರು ತುಂಬ ನಮಗೆ ಪ್ರೀತಿ ಸರ್. ಥ್ಯಾಂಕ್ ಯು ಮೇಡಮ್. ಇಲ್ಲಿ ನಾವು ನಿಮ್ಮ ವಿಚಾರ ತಿಳ್ಕೊಂಡು ನಾವೇನು ಹಿಂದೆ ಮಾತಾಡೋಕ್ಕೆ ಕೇಳಿಲ್ಲ. ದಯವಿಟ್ಟು ಯಾರು ಕೂಡ ಅನ್ಯತೆ ಭಾವಿಸ್ಬಾರ್ದು. ನಾವು ಹಾಡಿದ್ದು ಕುಣಿದಿದ್ದು ಮಾತ್ರ ನಾವು ಬಿಟ್ಟು ಹೋಗ್ತೀವಿ. ನಿಮ್ಮ ವಿಚಾರ ಒಂದು ತಿಳ್ಕೊಂಡ್ರೆ ನಮಗೂ ಸಂಕಟ ಆಗುತ್ತೆ. ಅದಕ್ಕೋಸ್ಕರ ನಾವು ತಿಳ್ಕೊಂಡು ಮೈಸೂರ ತಪ್ಪು ತಿಳ್ಕೊಬೇಡಿ ದಯವಿಟ್ಟು. ನೋಡಿದ್ರೆ ನಿಮಗೋಸ್ಕರ ಒಂದು ಗೀತೆಯನ್ನು